ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತು ನಮಗೆಲ್ರಿಗೂ ಗೊತ್ತಿದೆ ನಿಫ್ಟಿ 50 1.20 ಅಷ್ಟು ಒಂದು ಪಲ್ಲಿ ಕ್ಲೋಸ್ ಆಯಿತು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮೊಮೆಂಟಮನ್ನು ಇವತ್ತು ಕೊಟ್ಟಿತ್ತು ಆ್ಯಕ್ಚುಲಿ. ಸೊ ಏನಪ್ಪ ರೀಸನ್ ಅಂತ ಹೇಳಿದ್ರೆ, ರಿಲಯನ್ಸ್ನ ಒಂದು ರಿಸಲ್ಟ್ಸ್ ಬಂತು. ಸೊ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ರಿಲಯನ್ಸ್ ಇಂಡಸ್ಟ್ರಿ ಶೇರ್ ಪ್ರೈಸ್ ಗೇನ್ ಓವರ್ 3% ಆಸ್ ಬ್ರೋಕರೇಜ್ ರೈಸಸ್ ಟಾರ್ಗೆಟ್ ಪ್ರೈಸ್ ಪಾಸ್ಟ್ Q4 ರಿಸಲ್ಟ್ಸ್. ಸೊ ಆ್ಯಕ್ಚುಲಿ ರಿಲಯನ್ಸ್ನ ಒಂದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಒಂದು ಕಾರಣ. ಹಾಗೆಯೇ ನಿಫ್ಟಿ 50 ನಮ್ಮ ಇಂಡೆಕ್ಸ್ ಏನಿದೆ, ನಮ್ಮ ಇಂಡಿಯನ್ ಇಂಡೆಕ್ಸ್ ಏನಿದೆ ಸ್ಟಾಕ್ ಮಾರ್ಕೆಟ್ದು, ಸೊ ಆ ಮಾರ್ಕೆಟಲ್ಲಿ ಮೂರನೇ ಒಂದು ಕಂಪನಿ ಇದು ವೆಯ್ಟೇಜನ್ನು ಕೊಡ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ಗೋಸ್ಕರ ಮಾರ್ಕೆಟಲ್ಲಿ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಮೊಮೆಂಟಮ್ ಬಂತು. ಹಾಗೆಯೇ ಡಾಲರ್ ಅನ್ನು ನೋಡೋದಾದ್ರೆ, ಅಂದರೆ ಡಾಲರ್ ವರ್ಸಸ್ INR ರುಪೀಸನ್ನು ನೋಡೋದಾದ್ರೆ 85 ಅಂದರೆ ಕೆಳಗಡೆ ಬಂದಿದೆ. ಅಂದರೆ ಇಂಡಿಯನ್ ರುಪೀಸ್ ಏನಿದೆ ಇದು ಸ್ಟ್ರಾಂಗ್ ಆಗಿದೆ. ಸೊ ಇದು ನಮಗೆ ಏನು ಇಂಡಿಕೇಟ್ ಮಾಡತ್ತಪ್ಪ ಅಂತ ಹೇಳಿದ್ರೆ, FII ಏನೋ ಹಂಗಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅಟ್ರಾಕ್ಟ್ ಆಗ್ತಾರೆ ಇವಾಗ. ಸೊ ಅಂದರೆ ಇಂಡಿಯನ್ ರುಪೀಸ್ ಯಾವಾಗ ಸ್ಟ್ರಾಂಗ್ ಆಗ್ತಾ ಇದೆಯೋ ಅಗೇನ್ಸ್ಟ್ ಡಾಲರ್, ಸೊ ಅಫ್ಕೋರ್ಸ್ ಇಂಡಿಯನ್ಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸೊ ಅಫ್ಕೋರ್ಸ್ ಬರ್ತಾರೆ. ಸೊ ಇನ್ನೊಂದು ಹೇಳೋದಾದ್ರೆ, ಡ್ಯೂರಿಂಗ್ ದ ಮಾರ್ಕೆಟು Q4 ರಿಸಲ್ಟ್ಸ್ ಕೂಡ ಬಂತು. ಸೊ ಇವಾಗ ಒಂಥರ ಇದು Q4 ರಿಸಲ್ಟ್ಸ್ನ ಒಂದು ಸೀಸನ್. ಸೊ TVS ಮೋಟರ್ಸ್ ಹಾಗೆಯೇ ಅಲ್ಟ್ರಾಟೆಕ್ ಸಿಮೆಂಟ್ ಏನಿದೆ, ಸೊ ಅವೆರಡರು ಕೂಡ ರಿಸಲ್ಟ್ಸ್ ಇವತ್ತು ಬಂತು. ಸೊ TVS ಮೋಟರ್ಸ್ ಅದನ್ನು ನೋಡೋದಾದ್ರೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. TVS ಮೋಟರ್ಸ್ Q4 ರಿಸಲ್ಟ್ಸ್, ನೆಟ್ ಪ್ರಾಫಿಟ್ ಜಂಪ್ 75%, ರೆವಿನ್ಯೂ ಅಪ್ 17% ಆನ್ EV ಸೇಲ್ಸ್. ಅಂದರೆ ಯಾವ ಲೆವೆಲಿಗೆ ಎಲೆಕ್ಟ್ರಿಕ್ ವೆಹಿಕಲ್ದು ಸೇಲ್ ಆಗ್ತಾ ಇದೆ ಅಂತ ನೋಡಿ. ರೆವಿನ್ಯೂ ಇಲ್ಲಿ ನೋಡ್ಬೋದು ನೀವು, ಇಯರ್ ಆನ್ ಇಯರ್ ರಿಸಲ್ಟ್ಸ್ ಇದು ಮಾಡಿದ್ದಾರೆ, ಅಂದರೆ ಒಂದು ಅದರ ಸಮ್ಮರಿನ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೆಟ್ ಪ್ರಾಫಿಟ್ ಅಪ್ 75.74% ಎಟ್ 853 crore. ಎಸ್ಟಿಮೇಟೆಡ್ ಎಷ್ಟು 731 ಮಾಡಿದ್ರು ಎಸ್ಟಿಮೇಷನ್. ಸೊ EBITDA ಎಬಿಟ್ದ ಮಾರ್ಜಿನ್ ಅಪ್ಪು 265 ಬೇಸಿಸ್ ಪಾಯಿಂಟ್ಸ್. ಅಂದರೆ ಎಲ್ಲದೂ ಕೂಡ ಬಂದಿದೆ. ರೆವಿನ್ಯೂ ಅಪ್ ಆಗಿದೆ ನೋಡಿ ಇಲ್ಲಿ. ಸೊ ಎಸ್ಟಿಮೇಟ್ ಮಾಡಿದ್ರೆ ಎಷ್ಟು ಮಾಡಿದ್ರು, 9200 ಕೋಟಿ ಮಾಡಿದ್ರು. ಎಷ್ಟು ಬಂದಿದೆ, 9500 ಕೋಟಿ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ರಿಸಲ್ಟ್ಸ್ ಅನ್ನ TVS ಕೊಟ್ಟಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟು, ಹಿಂದೆನೇ ಹೇಳಿದ್ದೆ ನಿಮಗೆ. ಅಲ್ಟ್ರಾಟೆಕ್ ಸಿಮೆಂಟು ನೋಡ್ಬೋದು ನೀವು, Q4 ರಿಸಲ್ಟ್ಸು, ನೆಟ್ ಪ್ರಾಫಿಟ್ ಜಂಪ್ 10%. ಹಾಗೆಯೇ ಇನ್ನೊಂದು ವಿಷಯ ಅಂದರೆ ಡಿವಿಡೆಂಡ್ ಅನ್ನ ಕೂಡ ಇವರು ಕೊಟ್ಟಿದ್ದಾರೆ. 77 ರೂಪಾಯಿ ಪರ್ ಶೇರ್. ಒಂದು ಶೇರ್ ಇದ್ರೆ ನಿಮ್ಮ ಹತ್ರ 77 ರೂಪಾಯಿ ಅಷ್ಟು ಡಿವಿಡೆಂಡ್ ಅನ್ನು ಕೂಡ ಇವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ಏತರ್ ಎನರ್ಜಿ, ಇವರು IPO ಅನ್ನು ಕೂಡ ತಗೊಂಡ್ಬರ್ತಾ ಇದ್ದಾರೆ ಇವಾಗ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, IPO ಓಪನ್ ಡೇಟು 28ಕ್ಕೆ, ಅಂದರೆ ಇವತ್ತಿನ ದಿನ. ಸೊ ಇವತ್ತು ಓಪನ್ ಆಗಿದೆ, ಕ್ಲೋಸು ಏಪ್ರಿಲ್ 30ಕ್ಕೆ, ಅಂದರೆ ಬುಧವಾರ ತನಕ ಇರುತ್ತೆ. ಟೆಂಟೇಟಿವ್ ಅಲಾಟ್ಮೆಂಟು ಮೇ 2ಕ್ಕೆ. ಸೊ ಡಿಮ್ಯಾಟಿಗೆ ಬರೋದು ಯಾವಾಗಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಕ್ರೆಡಿಟ್ ಆಫ್ ಶೇರ್ಸ್ ಟು ಡಿಮ್ಯಾಟ್ ಅಕೌಂಟ್ ಮಂಡೇ ಮೇ 5ಕ್ಕೆ ನಿಮಗೆ ಏನಾಗಿದೆ ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಸಿಕ್ಕಿದೆಯೋ ಅಲಾಟ್ ಆಗಿದೆಯೋ ಇಲ್ಲೋ IPO ಅಂತ ಹೇಳ್ಬಿಟ್ಟು. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇದು ಯಾವಾಗಪ್ಪ ಲಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೇ 6ನೇ ತಾರೀಕಿಗೆ ನೋಡ್ಬೋದು ನೀವು. ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ಸ್ ಆಲ್ಮೋಸ್ಟ್ ಮೇ 6ಕ್ಕೆ ಇದೊಂದು ಅಲಾಟ್ಮೆಂಟು ಬರುತ್ತೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಓಲಾ ಎಲೆಕ್ಟ್ರಿಕ್ ಏನಿದೆಯಲ್ಲ, ಸೊ ಅದಕ್ಕೆ ಒಂದು ಕಾಂಪಿಟೇಟರ್. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದ್ದಿದ್ದು ಕಾಮನ್. ನಾನು ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನಿಮಗೆ ಹೇಳ್ತಾ ಇರೋದು. ಸೊ ಇವರು ಎಂಟರ್ ಆಗ್ತಾ ಇದ್ದಾರೆ. ಇವ್ರಿಗೆ ಯಾರಿಗೆ, ಓಲಾ ಎಲೆಕ್ಟ್ರಿಕ್ ಅವರಿಗೆ ಒಂದು ಕಾಂಪಿಟೇಷನ್ ಅನ್ನ ಅಫ್ಕೋರ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ವೊಡಾಫೋನ್ ಅವರು 5G ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ವೊಡಾಫೋನ್ ಐಡಿಯಾ ಲಾಂಚಸ್ 5G ಸರ್ವಿಸ್ ಇನ್ ಪಟ್ನಾ ಅಂಡ್ ಚಂಡೀಗಢ. ಪಟ್ನಾ ಮತ್ತು ಚಂಡೀಗಢಲ್ಲಿ ಇವಾಗ ಇವರು ತಮ್ಮ 5G ಸರ್ವಿಸಸ್ ಅನ್ನ ಲಾಂಚ್ ಅನ್ನ ಮಾಡ್ತಾರೆ. ಈ ಹಿಂದೆ ಡೆಲ್ಲಿನಲ್ಲಿ ಆಲ್ರೆಡಿ ಇವರು ಲಾಂಚ್ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟು ನೋಕಿಯಾದವರು 1% ಸ್ಟೇಕನ್ನು, ಏನು ಅವ್ರ ಹತ್ರ ವೊಡಾಫೋನ್ ಐಡಿಯಾ ಸ್ಟೇಕ್ ಇತ್ತು 1%, ಅದನ್ನ ಅವರು ಸೆಲ್ ಮಾಡಿದ್ದಾರೆ. ಸೊ ಇವ್ರೇನು ಸೆಲ್ ಮಾಡಿದಾರಲ್ಲ, ಸೊ ಅದನ್ನ ಯಾರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಸಮ್ ಪಾಯಿಂಟ್ಸ್. ಗೋಲ್ಡ್ಮನ್ ಸ್ಯಾಕ್ಸ್ ಅವರು 0.55% ಅಷ್ಟು ಸ್ಟೇಕನ್ನು ಬಲ್ಕ್ ಡೀಲ್ನ ಮುಖಾಂತರ ಇವರು ತಗೊಂಡಿದ್ದಾರೆ. ಯಾರು, ಗೋಲ್ಡ್ಮನ್ ಸ್ಯಾಕ್ಸ್ ಅವರು. ನೋಕಿಯಾದವರು ಸೆಲ್ ಮಾಡಿದಷ್ಟು ಇಲ್ಲಿ 1%. ಸೊ ಆ 1% ಅಲ್ಲಿ ಇವರು 0.55% ಅಷ್ಟನ್ನ ತಗೊಂಡಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಹಾಗೇನೆ IRFC ಅವರು ಬೋರ್ಡ್ ಅಪ್ರೂವ್ ಮಾಡಿದೆ ಫಂಡ್ ರೈಸ್ ಮಾಡೋಕ್ಕೆ 60,000 crore. ಆ್ಯಕ್ಚುಲಿ ಇವರಿಗೆ ಫಂಡ್ ರೈಸ್ ಇಂದಾನೇ ದುಡ್ಡು ಸಿಗ್ತಕ್ಕಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಸ್ಟಾಕ್ಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, Q4 ರಿಸಲ್ಟ್ಸ್ ಏನು ಬರ್ತಾ ಇದೆ ಇವಾಗ. ನಾನು ಈ ರಿಸಲ್ಟ್ಸ್ನ ಒಂದು ಸೀಸನ್ ಅಂತಲೇ ಹೇಳಿದೆ ನಿಮಗೆ. ಈ ಸೀಸನಲ್ಲಿ ಆಲ್ಮೋಸ್ಟ್
ಏನು ರಿಸಲ್ಟ್ಸ್ಗಳು ಬರ್ತಾ ಇದ್ದಾವೆ, ತುಂಬಾ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ಸ್ಗಳು ಬರ್ತಾ ಇದ್ದಾವೆ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.